ನಾನು ಅವತ್ತೇ ಹೇಳ್ದಂಗೆ ಮಡಿಕೆ ಎಲ್ಲ ಯುಗಾದಿ ಒಳಗಡೆನೆ ಕೊಡಬೇಕು ಅಂತ ಹೇಳಿದ್ರು ಅಂತ ಹೇಳಿದ್ನಲ್ವಾ. ಹಾಗೆ ಯುಗಾದಿ ಒಳಗಡೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮಡಿಕೆ ಎಲ್ಲ ಮಾಡಿರೋ ಶೆಡ್ ಒಳಗಿಂದ ತಗೊಂಡ್ಬಂದ್ಬಿಟ್ಟು ಬಿಸಿಲಿಗೆ ಇಟ್ಟಿದ್ದಾರೆ. ಇದನ್ನು 2 ಅವರ್ ಬಿಸಿಲಲ್ಲಿ ಇಡಬೇಕು. ಒಳಗಡೆ ನಿದ್ದು ಥಂಡಿ ಥರ ಆಗಿರುತ್ತೆ. ಬಿಸಿಲಿಗೆ ಇಡೋದ್ರಿಂದ 1-2 ಅವರ್ ಕಾವಾಗುತ್ತೆ, ಮತ್ತು ಮಡಿಕೆನೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿಲಿಗೆ ಇಟ್ಟು ಆಮೇಲೆ ಅವ್ಗೆ ಇಡ್ತಾರೆ. ಹಾಗೆ ಅವ್ಗೆ ಗಿಡಕ್ಕಿಂತ ಮುಂಚೆ ಬೂದಿ ಎಲ್ಲ ತೆಗ್ದುಬಿಟ್ಟು ನೆಕ್ಸ್ಟು ಎಲ್ಲ ಕ್ಲೀನ್ ಮಾಡಿ ಇಡಬೇಕು. ನೋಡಿ ಇಲ್ಲೆಲ್ಲ ಬೂದಿ ಎಲ್ಲ ತೆಗ್ದುಬಿಟ್ಟು ಅವ್ಗೆ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಜೋಡಿಸ್ಬೇಕು ಒಳಗಡೆ ಅಂತ ಹೇಳ್ಬಿಟ್ಟು. ಒಳಗಡೆ ಎಲ್ಲ ಜೋಡಿಸೋ ವಿಡಿಯೋನ ಕ್ಲಿಪ್ ಮಾಡ್ಕೊಳಕ್ಕೆ ನನ್ನ ಕೈಲಿ ಆಗಲಿಲ್ಲ. ಒಳಗಡೆ ಹೋಗಿದ್ದೆ, ಅಷ್ಟೊತ್ತಿಗೆ ಬರೋ ಅಷ್ಟೊತ್ತಿಗೆಲ್ಲ ಅವ್ಗೆ ಎಲ್ಲ ಮುಚ್ಚಿಬಿಟ್ಟಿದ್ರು. ನೋಡಿ ಮಡಿಕೆ ಎಲ್ಲ ಜೋಡಿಸ್ಬಿಟ್ಟು ಬೂದಿ ಎಲ್ಲ ಹಾಕಿ ಉರಿ ಇಡ್ತಾ ಇದ್ದಾರೆ. ಫಸ್ಟು ಸಣ್ಣ ಉರಿನಲ್ಲಿ ಬೇಯಿಸ್ಬೇಕು, ಯಾಕೆ ಅಂದರೆ ಒಂದೇ ಸಲ ಜೋರು ಉರಿ ಕೊಟ್ಬಿಟ್ಟು ಬೇಯಿಸೋಕ್ಕಾಗಲ್ಲ ಮಡಿಕೆಗಳನ್ನೆಲ್ಲ. ಸ್ವಲ್ಪ ಉರಿ ಕೊಟ್ಬಿಟ್ಟು ಬಿಸಿ ಮಾಡ್ತಾ 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 ರೈಸ್ ಮಾಡ್ತಾ ಹೋಗಬೇಕು. ಹಂಗಾಗಿ ನೋಡಿ ಉರಿ ಇಟ್ಟಿದ್ದಾರೆ. ಉರಿನೂ ಕೂಡ ಒಂದು ಲೆವೆಲ್ಲಿಗೆ ಉರಿತಾ ಇದೆ. ಇದು ಜೋರು ಉರಿ ಎಲ್ಲ ಸ್ವಲ್ಪ ಮೀಡಿಯಮ್ಮು. ನೆಕ್ಸ್ಟ್ ಜೋರು ಮಾಡ್ತಾ ಹೋಗ್ತಾರೆ. ಹಾಗೆ ನೆಕ್ಸ್ಟು ಮಡಿಕೆ ಎಲ್ಲ ತೆಗ್ದಿರೋ ವಿಡಿಯೋನ ನಿಮಗೆ ತೋರಿಸ್ತಾ ಅಲ್ಲಿವರೆಗೂ ಹೇಳ್ತೀನಿ. ಬಾಯ್.